ಫ್ರೆಂಡ್ಸ್, ತಿರುವಣ್ಣಾಮಲೆಯಲ್ಲಿ ಗಿರಿ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ನಾವು ರಾತ್ರಿ ಇಲ್ಲಿ 10 ಗಂಟೆಗೆ ತಿರುವಣ್ಣಾಮಲೆಗೆ ಬಂದುಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಒಂದು 2 ಗಂಟೆಗೆ ರೂಮಿಂದ ಚೆಕ್ಔಟ್ ಆಗಿಬಿಟ್ಟು ಸ್ನಾನ ಮಾಡಿ 3 ಗಂಟೆ ದೀಪ ಆರತಿ ಮಾಡಿಬಿಟ್ಟು ದೇವಸ್ಥಾನದಲ್ಲಿ 3 ಗಂಟೆ ಹತ್ತಿರ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಸುಮಾರು ಒಂದು 8 ಕಿಲೋಮೀಟರ್ 8ರಿಂದ 9 ಕಿಲೋಮೀಟರ್ ಮುಗಿದಿದೆ. ಇದನ್ನು ನಾವು ಒಂದು 2 ಅವರ್ ಆಯಿತು ನಮಗೆ ಈ 8ರಿಂದ 9 ಡಿಸ್ಟೆನ್ಸ್ನ ಕವರ್ ಮಾಡೋಕ್ಕೆ. ಇದು ಫುಲ್ ನಮ್ಮದು ದಾರಿ ಉದ್ದಕ್ಕೂ ಟಾರ್ ರೋಡ್ ಇರೋದ್ರಿಂದ ಕಾಲೆಲ್ಲ ತುಂಬ ನೋಯ್ತಾ ಇದೆ. ಬಟ್ ನಿಮ್ಮಲ್ಲಿ ಭಕ್ತಿ ಒಂದಿದ್ದರೆ ಈ ಸಾಧನೆಯನ್ನು ನೀವು ಸುಮಾರು ಒಂದು 4 ಗಂಟೆ ಅಷ್ಟರಲ್ಲಿ ಮುಗಿಸ್ಬೋದು. ಭಕ್ತಿ ಇರಬೇಕು. ಆಮೇಲೆ ಸ್ವಲ್ಪ ಹೆಲ್ತ್ ಮೇಂಟೈನ್ ಮಾಡಿದರೆ ಈ ದಾರಿ 14 ಕಿಲೋಮೀಟ್ರನ್ನು ಈಸಿಯಾಗಿ ಸಾಗಿಸ್ಬೋದು. ಮುಂದೆ ನಾವು ಕಂಪ್ಲೀಟ್ ಆದಮೇಲೆ ಇನ್ನೊಂದು ವೀಡಿಯೋನ ನಾನು ರಿಲೀಸ್ ಮಾಡ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು ಎಷ್ಟಾಗಿದೆ ಫ್ರೆಂಡ್ಸ್? ಟೈಮ್ ಇವಾಗ 4:30 ಆಗಿದೆ. ಸೊ ನಮ್ಮದು ಏಮ್ ಇರೋದು ಒಂದು 6ರಿಂದ 7 ಗಂಟೆ ಅಷ್ಟೊತ್ತಿಗೆ ಈ ನಮ್ಮ ಪ್ರದರ್ಶನ ಮುಗಿಸ್ಬೇಕಂತ ಏಮ್ ಇಟ್ಕೊಂಡಿದ್ವಿ. ನೋಡೋಣ ಎಷ್ಟಾಗುತ್ತೆ ನೋಡೋಣ, ಮತ್ತೆ ನಿಮಗೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ನಮಗೆ ನಮ್ಮ ಈ ಗಿರಿ ಪ್ರದಕ್ಷಿಣೆ ಇಲ್ಲಿಗೆ ಮುಕ್ತಾಯ ಆಗುತ್ತದೆ. ಇದು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ನಾವು ಸುಮಾರು ಹತ್ತಿರ 3 ಗಂಟೆ ಅಲ್ಲಿ ಮುಗಿಸಿದ್ವಿ. ಇದು ಒಂದು ಎಕ್ಸ್ಪೀರಿಯನ್ಸನ್ನು ಹೇಳಬೇಕಂದ್ರೆ ಇದು ತುಂಬ ಚೆನ್ನಾಗಿತ್ತು. ರಾತ್ರಿಯಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಮಾಡಿದರೆ ನಮಗೆ ಟಯರ್ಡ್ನೆಸ್ಸು ಫೀಲ್ ಆಗೋದಿಲ್ಲ. ಆಮೇಲೆ ಕಂಪ್ಲೀಟಾಗಿ ಟಾರ್ ರೋಡ್ ಇರೋದ್ರಿಂದ ಕಾಲು ನೋವು ಬರುತ್ತೆ. ಬಟ್ ನೀವು ಸ್ವಲ್ಪ ಹೆಲ್ದಿ ರೆಗ್ಯುಲರ್ ಎಕ್ಸಸೈಸ್ ಮಾಡಿ ವಾಕ್ ಮಾಡಿದರೆ ನಮಗೆ ಏನೂ ತೊಂದರೆ ಆಗೋದಿಲ್ಲ. ಇನ್ನೂ ಒಂದು ½ ಆನ್ ಅವರ್ ಉಳಿಸ್ಬೋದು, 2.5 ಗಂಟೆಯಲ್ಲಿ ಮುಗಿಸ್ಬೋದು ಕಂಟಿನ್ಯೂಸ್ ಆಗಿ ವಾಕ್ ಮಾಡಿದರೆ. ಬಟ್ ನಾವು ಎಲ್ಲೂ ನಿಂತಿಲ್ಲ. ಬಟ್ ಏನಂದರೆ ಸ್ವಲ್ಪ ಸ್ಲೋ ವಾಕ್ ಮಾಡಿದ್ವಿ. ಎಂಡಿಗೆ ನಾವು ಸ್ಲೋ ವಾಕ್ ಮಾಡಿ ಬಂದ್ವಿ. ನಮಗೆ ಕೆಲವೊಂದು ಗೆಳೆಯರು ಅಲ್ಲಿ ಇಲ್ಲಿ ಸ್ವಲ್ಪ ATM ಹೋಗೋದು, ದುಡ್ಡು ತೆಗೆಯೋದು ಇದು ಮಾಡಿದ್ರು. ಹೀಗಾಗಿ ಒಂದು 10-15 ನಿಮಿಷ ಅಲ್ಲಿ ನಮ್ಮದು ಟೈಮ್ ಕನ್ಸ್ಯೂಮ್ ಆಯಿತು. ಇಲ್ಲಾಂದರೆ 2.5 ತಾಸಲ್ಲಿ ಇದು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮುಗಿಸ್ಬೋದು. ಬಟ್ ಇದು ಹೇಳಬೇಕಂದ್ರೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು. ಯಾರಾದರೂ ಬಂದು ಒಂದು ಈ ದೇವ್ರ ದರ್ಶನ ಮಾಡಬೇಕಂದ್ರೆ ಈ ಎಕ್ಸ್ಪೀರಿಯೆನ್ಸ್ನ ನೀವು ತೊಗೋಬೋದು. ಒಳ್ಳೆಯ ಎಕ್ಸ್ಪೀರಿಯೆನ್ಸು.